ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ಅಕೌಂಟೆನ್ಸಿ ಎಕ್ಸಾಮನ್ನು ಹೇಗೆ ಬರೆದ್ರಿ? ಈಸಿ ಇತ್ತು. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಎಕ್ಸಾಮ್ಗಿಂತ ಮುಂಚೆನೇ. ಎಕ್ಸಾಮಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ಗಳಿದ್ರೂ ಕೂಡ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ, ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸ್ಟೆಪ್ಪನ್ನು ನಾವು ಕಲ್ತ್ಕೊಬಿಟ್ರೆ ಈಸಿಯಾಗಿ ನಾವು ಲೆಕ್ಕವನ್ನು ಮಾಡಬಹುದು. ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಕೇಳುವಂತಹ 26 ಮಾರ್ಕ್ಸಿನ ಥಿಯರಿ ವೆರಿ ಇಂಪಾರ್ಟೆಂಟು. ಹಾಗಾಗಿ ಥಿಯರಿ ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳಿ. ನೋ ಡೌಟ್ ಇಲ್ಲಿರುವಂಥ ಕ್ವಶನ್ಸ್ಗಳನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಕೊಟ್ಟಿರುವಂತಹ ಅಷ್ಟು ಕ್ವಶನ್ಸು ನಿಮಗೇನು ಕೊಟ್ಟಿದ್ದೆ ಅದೆಲ್ಲವೂ ಕೂಡ ರಿಪೀಟ್ ಆಗಿದೆ. ಯಾವುದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಲ್ಲ ಆ ಕ್ವಶನ್ಸು ಕೂಡ ಕೊಟ್ಟಿದ್ದೆ. ನೋಡಿದ್ರೆ ಮಾಡೆಲ್ ಕ್ವಶನ್ ಪೇಪರ್ ಇರಲಿಲ್ಲ, ಬಟ್ ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಬಂದಿರುವಂಥದ್ದು, ಅದ್ರ ಲಾಸ್ಟ್ ಇಯರ್ ಎಕ್ಸಾಮ್ ಬಂದಿರುವಂಥದ್ದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಎಲ್ಲ ನಿಮಗೆ ಬಂದಿದೆ. ಹಾಗಾಗಿ ಎಕ್ಸಾಮ್ ಈಸಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಏನೇನು ಕ್ವಶನ್ಸ್ಗಳನ್ನ ಕೇಳಿದ್ರು ಅಂತ ಒಂದ್ಸಲ ನೋಡೋಣ. ಹಾಗೆ ಆನ್ಸರ್ನ ಕರೆಕ್ಟಾಗಿ ಬರ್ದಿದ್ದೀರೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಫಸ್ಟು ಪಾರ್ಟ್ ಎ ಯಲ್ಲಿ ಫಸ್ಟ್ ಕ್ವಶನು ವೆರಿ ಇಂಪಾರ್ಟೆಂಟು. ನಾನು ಇದನ್ನೇ ಫಸ್ಟ್ ಕ್ವಶನ್ ಹೇಳಿದಾಗಿತ್ತು ನಿಮಗೆ. ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಾಫಿಟ್ಸ್ ಆರ್ ಲಾಸಸ್ ಮಸ್ಟ್ ಬಿ ಶೇರ್ಡ್ ಇನ್. ಯಾವುದಾದ್ರೂ ಒಂದು ಬಿಸ್ನೆಸ್ಸಿಗೆ ಡೀಡು ಅಥವಾ ಅಗ್ರಿಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಬೈ ಚಾನ್ಸ್ ಆ ಡೀಡ್ ಇಲ್ಲ, ಪಾರ್ಟ್ನರ್ಶಿಪ್ ಡೀಡೇ ಇಲ್ಲ, ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅದು ಇಲ್ಲ ಅಂತ ಹೇಳಿದ್ರೆ ಪಾರ್ಟ್ನರ್ಸು ಪ್ರಾಫಿಟು ಮತ್ತು ಲಾಸನ್ನು ಹೇಗೆ ಶೇರ್ ಮಾಡ್ಕೊಳ್ತಾರೆ ಅಂತ ಹೇಳ್ಕೊಂಡು ನಾನು ನಿಮಗೆ ಹೇಳಿದ್ದೆ. ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾರೆ. ಹಾಗಾಗಿ ಆನ್ಸರ್ ಈಕ್ವಲ್ ಪ್ರಪೋರ್ಷನ್. ನೆಕ್ಸ್ಟು ಸೆಕೆಂಡ್ ಕ್ವೆಶ್ಚನ್, ಇದು ಕೂಡ ತುಂಬ ಈಸಿಯಾಗಿ ಕೇಳಿದ್ದಾರೆ. ದ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಮಾಂಗ್ ರಮೇಶ್, ಸತೀಶ್ ಆ್ಯಂಡ್ ರವೀಶ್ ವರ್ 2:2:1. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ಟರ್ ಸತೀಶ್ ರಿಟೈರ್ಮೆಂಟ್ ಈಸ್ 3:2. ದ ಗೇನ್ ರೇಷಿಯೋ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಆಲ್ರೆಡಿ ನಿಮಗೆ ಗೇನ್ ರೇಷಿಯೋ ಪ್ರಾಬ್ಲಮ್ನ ಹೇಳ್ಕೊಟ್ಟಿದ್ದೆ. ಅದ್ರ ಮೆಥಡ್ ಪ್ರಕಾರ ನೀವು ಮಾಡೋದಾದರೆ ಗೇನ್ ರೇಷಿಯೋ ಫಾರ್ಮುಲಾ ಏನು ಮಕ್ಕಳೇ? ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಇಲ್ಲಿ ಓಲ್ಡ್ ಶೇರ್ ಏನಿದೆ ಅದನ್ನು ಬರ್ಕೊಳ್ಳೋಣ. 2:2:1 ಓಲ್ಡ್ ಶೇರ್ ಇದೆ. ನ್ಯೂ ಶೇರ್ ಏನಿದೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರೋದು 3:2 ಇದೆ. ಸೊ ಅಲ್ಲಿ ರಿಟೈರ್ ಆಗಿರೋದು ಯಾರು ಅಂತ ಹೇಳಿದ್ರೆ ಸತೀಶ್ ಅಲ್ವಾ? ಸತೀಶ್ ರಿಟೈರ್ ಆದ್ರ ಮೇಲೆ ಉಳಿಯುವಂಥದ್ದು 2:1 ಮಾತ್ರ ಇಲ್ಲಿ ಉಳಿಯುತ್ತೆ. ಅದು ಯಾರ್ದು? ಫಸ್ಟು ರಮೇಶ್ ಮತ್ತು ರವೀಶ್ ಆಗುತ್ತೆ. ಓಕೆನಾ? ಇವಾಗ ಇಲ್ಲಿ ಸತೀಶ್ ರಿಟೈರ್ ಆಗಿದ್ದಾನೆ. ಸೊ ಇವಾಗ ರಮೇಶ್ ಮತ್ತು ರಮೇಶಿನ ಓಲ್ಡ್ ಶೇರ್ ಏನಾಗುತ್ತೆ ಅಂದರೆ 2/5 ಆಗುತ್ತೆ. ರವೀಶಿನ ಓಲ್ಡ್ ಶೇರು 1/5 ಆಗುತ್ತೆ. ನೆಕ್ಸ್ಟು ನ್ಯೂ ಶೇರು, ರಮೇಶಿನ ನ್ಯೂ ಶೇರ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 3/5 ಆಗುತ್ತೆ. ನೆಕ್ಸ್ಟು ರವೀಶಿನ ನ್ಯೂ ಶೇರು 2/5 ಆಗುತ್ತೆ. ಹೌದಾ? ನೀವು ಅಕಾರ್ಡಿಂಗ್ ಟು ಫಾರ್ಮುಲಾ ಈ ಕಡೆ ಹಾಕೊಂಡಾಗ 3ಯಲ್ಲಿ 2 ಹೋದರೆ 1 ಬರುತ್ತೆ, 1/5. 2ಅಲ್ಲಿ 1 ಹೋದರೆ 1/5 ಬರುತ್ತೆ. ಸೊ 1 ಆನ್ಸರು 1:1 ಆಗುತ್ತೆ. ಸೊ 1:1 ರೈಟ್ ಆನ್ಸರು. ನೆಕ್ಸ್ಟು ಎ ಕಂಪನಿ ಇಶ್ಯೂಡ್ 2008% ಡಿಬೆಂಚರ್ ಆಫ್ ₹100 ಈಚ್ ಎಟ್ ಪಾರ್ ವ್ಯಾಲ್ಯೂ ರಿಡೀಮಬಲ್ ಎಟ್ 10% ಪ್ರೀಮಿಯಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ? 8% ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ದಾರೆ. ನಿನ್ನೆ ಕ್ವಶನ್ನ ನಾನು ಹೇಳಿದ್ದೀನಿ. ಈ ಲೆಕ್ಕದಲ್ಲಿ 8% ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟ್. 8% ಏನು ಹೇಳುತ್ತೆ? ಇಂಟ್ರೆಸ್ಟ್ ರೇಟ್ ಹೇಳುತ್ತೆ. ಹಾಗಾಗಿ ರೇಟ್ ಆಫ್ ಇಂಟ್ರೆಸ್ಟ್ ರೈಟ್ ಆನ್ಸರ್. ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರಿಕ್ವೈರ್ಡ್. ಒಂದು ಕಂಪನೀಸ್ ಆ್ಯಕ್ಟ್ ಪ್ರಕಾರ ಇಲ್ಲಿ ಕೊಟ್ಟಿರುವಂತಹ 4 ಇನ್ಫಾರ್ಮೇಷನಲ್ಲಿ, 4 ಸ್ಟೇಟ್ಮೆಂಟಲ್ಲಿ ಅಥವಾ 4 ಇಲ್ಲೇನು ಕೊಟ್ಟಿದ್ದಾರೆ ಮಾಹಿತಿ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ ಬಿಸ್ನೆಸ್ ಅಂದ್ರ ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಲೇಬೇಕು. ಬ್ಯಾಲೆನ್ಸ್ ಶೀಟು ಬೇಕೇ ಬೇಕು ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ. ರಿಪೋರ್ಟ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಆಡಿಟರ್ಸ್ ಇದು ಕೂಡ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಇಲ್ಲಿ ಬೇಡ ಅಂತ ಹೇಳಿದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಹಾಗಾಗಿ ಆನ್ಸರ್ ನಾಟ್ ರಿಕ್ವೈರ್ಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್ ಒನ್, ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ಎ ಕಂಪನಿ ಇನ್ಕ್ರೀಸ್ಡ್ ಫ್ರಮ್ 4 lakh to 5 lakh. 4 lakh to 5 lakh. ವಾಟ್ ಈಸ್ ದ ಪರ್ಸಂಟೇಜ್ ಆಫ್ ಚೇಂಜ್ ಅಂತ ಇದೆ. ಸೊ ಎಷ್ಟರಿಂದ ಎಷ್ಟಕ್ಕೆ ಜಾಸ್ತಿ ಆಗಿದೆಯಂತೆ? 5 lakh. 4 lakh ಇರೋದು 5 lakhಗೆ ಜಾಸ್ತಿ ಆಗಿದೆ. 4 lakh ಇರೋದು 5 lakhಗೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಎಷ್ಟಾಯಿತು? 1 lakh ಆಯಿತು. ಸೊ 1 lakh ಆ ಡಿಫ್ರೆನ್ಸ್ ಅಮೌಂಟು ಡಿವೈಡೆಡ್ ಬೈ ಬೇಸ್ ಅಮೌಂಟು, ಹೌದಲ್ವಾ, ಇಂಟು 100 ಮಾಡ್ತೀವಿ. ಆವಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 25% ಬರುತ್ತೆ. ಸೊ ರೈಟ್ ಆನ್ಸರ್ 25%. ನೆಕ್ಸ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ವೆರಿ ಈಸಿ ಇದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಇಲ್ಲಿ ಗುಡ್ ವಿಲ್ ಈಸ್ ಆ್ಯನ್, ನಿನ್ನೆ ಅಷ್ಟೇ ಹೇಳಿದ್ದೆ, ಗುಡ್ ವಿಲ್ ಈಸ್ ಆ್ಯನ್ ಟ್ಯಾಂಜಿಬಲ್ ಅಸೆಟ್. ಸೊ ಆನ್ಸರ್
tangible. Goodwill is an tangible asset. Partner's loan is dash to the realization account ಅಂತ ಇದೆ, not transferred to the realization account. Next, profit on forfeiture of shares is transferred to capital reserve account. ನೆಕ್ಸ್ಟ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ವೆರಿ ಇಂಪಾರ್ಟೆಂಟ್. ನಿನ್ನೆ ಹೇಳಿದ್ದೀನಿ, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ. ಕಾಂಪ್ಲಿಮೆಂಟರಿ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಬೋತ್ ಕಾಂಪ್ಲಿಮೆಂಟರಿ ಈಚ್ ಅದರ್. ನೆಕ್ಸ್ಟ್ ಒನ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ಹೆಲ್ಪ್ಸ್ ಇನ್ ಡ್ಯಾಶ್ ಆಫ್ ಕ್ಯಾಶ್ ಫ್ಲೋಸ್ ಅಂತಿದೆ. ಕ್ಯಾಶ್ ಇನ್ಫ್ಲೋ, ಕ್ಯಾಶ್ ಔಟ್ಫ್ಲೋ ಅಲ್ವಾ? ಸೊ ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುವಂಥದ್ದು. ಹಾಗಾಗಿ ಆನ್ಸರ್ ಬ್ಯಾಲೆನ್ಸಿಂಗ್. Next, match the following questions. Right of a new partner. Answer is share in future profit. ನ್ಯೂ ಪಾರ್ಟ್ನರ್ನಿಗೆ ಏನು ರೈಟ್ ಇದೆ? ಫ್ಯೂಚರ್ ಪ್ರಾಫಿಟ್ ಅಲ್ಲಿ ಶೇರನ್ನು ತಗೊಳ್ಳುವಂತಹ ರೈಟ್ಸ್ ಇದೆ. ಕಾಮನ್ ಸೀಲ್, ಅಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ. ನೀವು ಫಸ್ಟ್ PUC ಯಲ್ಲೂ ಕೂಡ ಇದನ್ನ ಓದಿರ್ತೀರಿ, ಅಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ. ರಿಡಂಪ್ಷನ್ ಆಫ್ ಡಿಬೆಂಚರ್ ಅಂತ ಹೇಳಿದ್ರೆ ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ. ಲಿಕ್ವಿಡಿಟಿ ರೇಷಿಯೋ, ನಿನ್ನೆ ಅಷ್ಟೇ ಇದು ಕೂಡ ರಿಪೀಟ್ ಆಗಿ ಹೇಳಿದ್ದೆ ನಾನು, ಶಾರ್ಟ್ ಟರ್ಮ್ ಇನ್ ನೇಚರ್. ಲಿಕ್ವಿಡಿಟಿ ರೇಷಿಯೋ ಶಾರ್ಟ್ ಟರ್ಮ್ ಇನ್ ನೇಚರ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್ಸು. ನಿನ್ನೆ ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು, 1 ಮಾರ್ಕಿನ ಕ್ವಶನ್ಸ್ ಆಗಿರ್ಬೋದು, ಎಕ್ಸ್ಪ್ಯಾಂಡ್ ಕ್ವಶನ್ಸ್ ಆಗಿರಬಹುದು, ಪ್ರತಿಯೊಂದೂ ನಾನು ಏನು ಕೊಟ್ಟಿದ್ದೆ ಅದೇ ಬಂದಿದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್. ನಿನ್ನೆ ಅಷ್ಟೇ ಹೇಳಿದ್ದೆ ಪಾರ್ಟ್ನರ್ಶಿಪ್ ಡೀಡ್ ಮೀನಿಂಗು ಮತ್ತು 2 ಕಂಟೆಂಟ್ಸು ನೋಡ್ಕೊಳ್ಳಿ, ಪಾರ್ಟ್ನರ್ಶಿಪ್ ಇಂದು ಅಂತ ಡೀಡಿಂದು ಅಂತ. ಸೊ ಆನ್ಸರ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಕಂಪನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಯಾವ್ದು ಬೇಕಾದರೂ ನೀವು ಇಲ್ಲಿ ಬರೀಬಹುದು. ನೆಕ್ಸ್ಟು ಡಿಸೀಸ್ಡ್ ಪಾರ್ಟ್ನರ್ ಮೇ ಬಿ ಪೇಯ್ಡ್ ಇನ್ 1 lump sum ಆರ್ ಇನ್ಸ್ಟಾಲ್ಮೆಂಟ್ಸ್ ವಿತ್ ಇಂಟ್ರೆಸ್ಟ್. ನೋ ಡೌಟ್ ಟ್ರೂ, ಯಾಕಂತ ಹೇಳಿದ್ರೆ ನಿಮ್ಮ ಮಾಡೆಲ್ ಪೇಪರಲ್ಲೂ ಕೂಡ ಸೇಮ್ ಕ್ವಶನ್ನೇ ಇತ್ತು. ಮೆನ್ಷನ್ ಎನಿ ಒನ್ ವೇ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಒಂದು ಫರ್ಮ್ನ ಡಿಸಾಲ್ವ್ ಮಾಡಬೇಕು ಅಂದರೆ, ವೈಂಡ್ ಅಪ್ ಮಾಡಬೇಕು ಅಂದರೆ, ಕ್ಲೋಸ್ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ರೀಸನ್ನ ಕೊಡಿ, ಅಥವಾ ಯಾವುದಾದ್ರೂ ಒಂದು ದಾರಿಯನ್ನು ಹೇಳಿ, ವೇ ಹೇಳಿ ಅಂತ ಹೇಳಿದ್ದಾರೆ. ಈ ಕ್ವಶನು ಸ್ವಲ್ಪ ಇಂಡೈರೆಕ್ಟ್ ಆಗಿ ನಿಮಗೆ ಕೇಳಿದ್ರು, ನಿಮ್ಮ ಮಾಡೆಲ್ ಪೇಪರಲ್ಲೇ ಕೂಡ ಇತ್ತು, ಬೇರೆ ಏನು ಚೇಂಜ್ ಇಲ್ಲ. ಯಾವಾಗ ನಾವು ಡಿಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಮ್ಯೂಚುವಲ್ ಅಗ್ರಿಮೆಂಟು. ಇಬ್ಬರಿಗೂ ಕೂಡ ಮ್ಯೂಚುವಲಿ ಇಲ್ಲ ನಾವು ಕ್ಲೋಸ್ ಮಾಡೋಣ ಅಂತ ಹೇಳಿದ್ರು ಒಂದು ಬಿಸ್ನೆಸ್ಸಿಗೆ ಫುಲ್ ಲಾಸ್ ಆಗ್ತಾ ಇರುತ್ತೆ. ಮ್ಯೂಚುವಲ್ ಅಗ್ರಿಮೆಂಟಲ್ಲಿ ನಾವು ಕ್ಲೋಸ್ ಮಾಡೋಣ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಪಾರ್ಟ್ನರ್ ಬಿಕಮ್ ಇನ್ಸೇನ್ ಏನಾದ್ರು ಇದ್ದರೆ ಅಂಥ ಟೈಮಲ್ಲಿ ಡಿಸಾಲ್ವ್ ಮಾಡ್ತಾರೆ. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಹೇಳ್ಕೊಂಡು ಅರ್ಥ. ಹಾಗಾಗಿ ನೀವು ಲಾಂಗ್ ಟರ್ಮ್ ಲೋನ್ ಅಂತ ಬರಿಬಹುದು. ಎಕ್ಸಾಂಪಲ್ಗೆ ಲಾಂಗ್ ಟರ್ಮ್ ಲೋನ್ ಅಂತ ಬರಿಬಹುದು, ಅಥವಾ ಡಿಬೆಂಚರ್ ಅಂತ ಬರೆದಿದ್ರು ಕೂಡ ರೈಟ್ ಆನ್ಸರ್. ನೆಕ್ಸ್ಟು ಎಕ್ಸ್ಪ್ಯಾಂಡ್ RONW. ಇದು ಮಾತ್ರ ನೋಡಿ ಮಿರಾಕಲ್ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ನಾನು ನಿನ್ನೆ ನಿಮಗೊಂದಿಷ್ಟು ಎಕ್ಸ್ಪ್ಯಾಂಡ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೆ. ಅಷ್ಟು ಎಕ್ಸ್ಪ್ಯಾಂಡ್ ಕ್ವಶನ್ಸ್ನ ಕೊಟ್ಟು ಲಾಸ್ಟಲ್ಲಿ RONW ಕೊಟ್ಟಿದ್ದೆ. ಇದು ಕೂಡ ನೋಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಅಂತ ಕೂಡ ಹೇಳಿದ್ದೆ. ನೋಡಿದ್ರೆ ಅದೇ ಕೇಳಿದ್ದಾರೆ, ರಿಟರ್ನ್ ಆನ್ ನೆಟ್ ವರ್ತ್. ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್ಸು. ಸೊ ನಿಮಗೆ ಗೊತ್ತಿದೆ ಇಲ್ಲಿರುವ ಕ್ವಶನ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು. ಸ್ಟೇಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಹೇಳಿದ್ದೆ ನಿನ್ನೆ, ಮೀನಿಂಗು ಕೂಡ ಒಂದು ಡಿಫ್ರೆನ್ಸ್ ಆಗುತ್ತೆ. ಮೀನಿಂಗ್ನ ನೋಡ್ಕೊಂಡಿರಿ. ಮೀನಿಂಗ್ ಕೇಳಿದ್ರೆ ಮೀನಿಂಗ್ ಬರಿಬೋದು, ಇಲ್ಲ ಅದೇ ಆನ್ಸರ್ನ ಡಿಫ್ರೆನ್ಶಿಯೇಟ್ ಕೇಳಿದರೆ ಅಲ್ಲೂ ಬರಿಬಹುದು ಅಂತ ಹೇಳಿದ್ದೆ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಈಸ್ ಎ ಮೆಥಡ್ ಅಂಡರ್ ವಿಚ್ ದ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ ಶೆಲ್ ರಿಮೈನ್ ಫಿಕ್ಸ್ಡ್ ಇಯರ್ ಆಫ್ಟರ್ ಇಯರ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಈಸ್ ಎ ಮೆಥಡ್ ಅಂಡರ್ ವಿಚ್ ದ ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ಸ್ ಫ್ಲಕ್ಚುಯೇಟ್ ಆರ್ ಚೇಂಜ್ ಫ್ರಮ್ ಇಯರ್ ಟು ಇಯರ್. ನೆಕ್ಸ್ಟ್, ಗಿವ್ ದ ಜರ್ನಲ್ ಎಂಟ್ರಿ ವೆನ್ ರಿಟೈರಿಂಗ್ ಪಾರ್ಟ್ನರ್ ಈಸ್ ಪೇಯ್ಡ್ ಕ್ಯಾಶ್ ಇನ್ ಫುಲ್ ಅಂತ ಇದೆ. ಇಲ್ಲಿ ಪೇಯ್ಡ್ ಕ್ಯಾಶ್ ಇನ್ ಫುಲ್ ಅಂತ ಇದೆ. ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್. ವೆನ್ ರಿಟೈರಿಂಗ್ ಪಾರ್ಟ್ನರ್ ಈಸ್ ಪೇಯ್ಡ್ ಕ್ಯಾಶ್ ಇನ್ ಫುಲ್, ದ ಟೈಮ್ ಜರ್ನಲ್ ಎಂಟ್ರಿ ಈಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿಬೇಕು. ನೆಕ್ಸ್ಟು ನೇಮ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಸೊ 3 ಕ್ವಶನ್ಸಿಗೆ ಅಷ್ಟೇ ಅಟೆಂಡ್ ಮಾಡಬೇಕು. 5 ಈಸಿ ಇತ್ತು ನಿಮಗೆ. ಶೇರ್ ಕ್ಯಾಪಿಟಲ್ನ ಕೆಟಗರೀಸ್ ಯಾವುದು ಅಂತ ಬರಿಬೇಕು. ನಿನ್ನೆ ಕೊಟ್ಟಿರೋ ಕ್ವಶನ್ಸಲ್ಲಿ ಇದೆ. ಯಾವ್ದು ಬರ್ದಿದ್ದೀರಿ? ಕಾಲ್ಡ್ ಅಪ್ ಕ್ಯಾಪಿಟಲ್, ಪೇಯ್ಡ್ ಅಪ್ ಕ್ಯಾಪಿಟಲ್. ಸೊ ಆನ್ಸರ್. ನೆಕ್ಸ್ಟ್ ಒನ್, ರೈಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನಾನು ನಿನ್ನೆ ಹೇಳಿದ್ದೆ 3 ಆಬ್ಜೆಕ್ಟಿವ್ಸ್ನ ನೋಡ್ಕೊಳ್ಳಿ. 3ರಲ್ಲಿ ಒಂದು ಗ್ಯಾರಂಟಿ ಕೇಳ್ತಾರೆ. ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಿನ ಆಬ್ಜೆಕ್ಟಿವ್ಸು, ಇನ್ನೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎನಾಲಿಸಿಸ್ ಆಬ್ಜೆಕ್ಟಿವ್ಸು, ಇನ್ನೊಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿನ ಆಬ್ಜೆಕ್ಟಿವ್ಸ್ ಅಂತ ಕೇಳಿದ್ದೆ.
ಇಲ್ಲಿ ಇವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟಿನ ಆಬ್ಜೆಕ್ಟಿವ್ಸ್ನ ಕೇಳಿದ್ದಾರೆ. ಆನ್ಸರ್: ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋಸ್ ಅಂತ ಬರೆದ್ರಾಯಿತು. ನೆಕ್ಸ್ಟು ಸ್ಟೇಟ್ ಎನಿ ಟು ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಆನ್ಸರ್: ಕ್ಯಾಶ್ ರೆಸಿಪ್ಟ್ಸ್ ಫ್ರಮ್ ಫೀಸ್ ಅಥವಾ ಕ್ಯಾಶ್ ರೆಸಿಪ್ಟ್ ಫ್ರಮ್ ಸೇಲ್ ಆಫ್ ಗೂಡ್ಸ್. ನಿನ್ನೆ ಅಷ್ಟೇ ಹೇಳಿದ್ದೆ, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅಥವಾ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಆಪರೇಟಿಂಗ್ ಆ್ಯಕ್ಟಿವಿಟಿಗೆ ಯಾವ್ಯಾವ ಎಕ್ಸಾಂಪಲ್ಸ್ ಬರುತ್ತೆ ಅಂತ ಹೇಳ್ಕೊಂಡು. ಇನ್ವೆಸ್ಟಿಂಗ್ ಅಂತ ಹೇಳಿದ್ರೆ ಅಸೆಟ್ ಮೇಲೆ ಹೋಗುತ್ತೆ, ಫೈನಾನ್ಸಿಂಗ್ ಅಂತ ಹೇಳಿದ್ರೆ ಷೇರು ಡಿಬೆಂಚರ್ಸು ಹೋಗುತ್ತೆ. ಅದು ಬಿಟ್ಟು ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಬಿಸ್ನೆಸ್ಸಿನ ಡೇ ಟು ಡೇ ಆ್ಯಕ್ಟಿವಿಟೀಸು. ಅದರಲ್ಲೂ ಕ್ಯಾಶ್ ಫ್ಲೋ ಅಂತ ಹೇಳಿದ್ರೆ ರೆಸಿಪ್ಟ್ ಆಗುತ್ತೆ. ದಟ್ ಮೀನ್ಸ್ ಕ್ಯಾಶ್ ಫ್ಲೋ ಮೀನ್ಸ್ ಕ್ಯಾಶ್ ಇನ್ ಫ್ಲೋ. ಕ್ಯಾಶ್ ಔಟ್ ಫ್ಲೋ ಅಂತ ಹೇಳಿದ್ರು ಪೇಮೆಂಟ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಸೊ ಇಲ್ಲಿ ಕ್ಯಾಶ್ ಫ್ಲೋ ಕೇಳಿರೋದ್ರಿಂದ ರೆಸಿಪ್ಟ್ ಏನೇನಾಗುತ್ತೆ ಬಿಸ್ನೆಸ್ಸಿಗೆ ಆಪರೇಟಿಂಗ್ ಆ್ಯಕ್ಟಿವಿಟಿಯಿಂದ ಅನ್ನೋದನ್ನು 2 ಪಾಯಿಂಟ್ ಬರಿಬೋದು. ಇದಂತಲ್ಲ, ನೀವು ರೆಸಿಪ್ಟ್ ಯಾವುದೇ ಬರೆದ್ರೂ ಕೂಡ ರೈಟ್ ಆಗಿರುತ್ತೆ. ನೆಕ್ಸ್ಟು ಅವರು ಪಾರ್ಟ್ ಸಿ ಯಲ್ಲಿ ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ಏನು ಕೇಳ್ತಾರೆ ಅಲ್ಲಿ ಚೇಂಜಸ್ ಏನೂ ಇರೋದಿಲ್ಲ. ಹೆಚ್ಚು ಅಂತ ಹೇಳಿದ್ರೆ ಅಮೌಂಟ್ ಒಂದು ವೇರಿಯೇಷನ್ ಆಗುತ್ತೆ ಬಿಟ್ಟರೆ ಕಾನ್ಸೆಪ್ಟ್ ಎಲ್ಲ ಸೇಮ್ ಇರುತ್ತೆ. ಇಲ್ಲಿ ಗ್ಯಾರಂಟಿ ಆಫ್ ಪಾರ್ಟ್ನರ್ ಕೇಳಿದರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಕ್ವಶನ್ನು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಡೆತ್ ಆಫ್ ಎ ಪಾರ್ಟ್ನರ್ ಕೊಟ್ಟಿದ್ದಾರೆ. ಸೊ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಲಾಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ರಿಟೈರ್ಮೆಂಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. 12 ಮಾರ್ಕ್ಸಿಗೆ ಒಂದು ರಿಟೈರ್ಮೆಂಟ್ ಇದೆ. ಸೊ ಇನ್ನೊಂದು ಡಿಸೊಲ್ಯೂಷನ್ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟು ಇಶ್ಯೂ ಆಫ್ ಶೇರ್ಸ್ ಕೊಟ್ಟಿದ್ದಾರೆ. ಸೊ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು, ಇದು ಕೂಡ ಈಸಿ ಇದೆ. ನೆಕ್ಸ್ಟು ಡಿಬೆಂಚರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಇಶ್ಯೂ ಆಫ್ ಶೇರ್ಸು, ಇಶ್ಯೂ ಆಫ್ ಡಿಬೆಂಚರ್ಸು ಯಾವಾಗಲೂ ಕೂಡ ಕೇಳುವಂಥ ಕಾನ್ಸೆಪ್ಟು. ಸೊ ನೆಕ್ಸ್ಟು ಲಾಸ್ಟು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ನ ಕೇಳಿದ್ದಾರೆ. ನೆಕ್ಸ್ಟು ಎಂಡಲ್ಲಿ ನಿಮಗೆ ಕೇಳಿರುವಂಥದ್ದು ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸು. ಸೊ 12 ಮಾರ್ಕ್ಸ್ ಪ್ರಾಬ್ಲಮ್ನೆಲ್ಲ ನಾನು ನಿಮಗೆ ಹೇಳಿರಲಿಲ್ಲ, ಬಟ್ ಸಾಕಷ್ಟು ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಇದೆ. ಸೊ ಅದನ್ನೇ ನೀವು ನೋಡ್ತಾ ಇದ್ರಿ. ಎಕ್ಸ್ಪ್ಲನೇಷನ್ ಎಲ್ಲದಕ್ಕೂ ಸೇಮ್ ಇರುತ್ತೆ, ಎಂಟ್ರೀಸು ಸೇಮ್ ಇರುತ್ತೆ. ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಸೊ ಟೋಟಲಿ ಅಕೌಂಟೆನ್ಸಿ ಪೇಪರು ತುಂಬಾ ಈಸಿ ಇತ್ತು. ಸೊ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ ಹಾನೆಸ್ಟಾಗಿ ಓದ್ಕೊಂಡ್ರೆ ಎಲ್ಲವೂ ಕೂಡ ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ಲು. ನೆಕ್ಸ್ಟು ಎಕನಾಮಿಕ್ಸ್ ಎಕ್ಸಾಮ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ಕ್ವಶನ್ಸಿಗೂ ಇಂಪಾರ್ಟೆಂಟ್ ಏನಿದೆ ಎಲ್ಲ ಪ್ರಿಪೇರ್ ಆಗಿ 3 ಮಾಡೆಲ್ ಕ್ವಶನ್ ಪೇಪರ್ನ ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ ಓದ್ಕೊಳ್ಳಿ. ಏನೇ ಅಪ್ಲೋಡ್ ಮಾಡಿದರೂ ಕೂಡ ವಿತ್ ಆನ್ಸರ್ಸು. ಆ ವಿಡಿಯೋದ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.